ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತೇಳಿ ಅಂದ್ಕೊಂಡಿದ್ದೇನೆ. ಅದು ಮರಣಕಾಲದ ದೋಷದ ಬಗ್ಗೆ. ತುಂಬ ಜನಕ್ಕೆ ಅಂದ್ಕೊಂಡಿರ್ತೀರ, ಒಬ್ಬ ವ್ಯಕ್ತಿ ಹುಟ್ಟಿದಾಗ ಅಥವಾ ವ್ಯಕ್ತಿ ತೀರೋದಾಗ ಬರತಕ್ಕಂಥ ಒಂದು ಪ್ರಶ್ನೆ ಅಂದರೆ ಆ ಸಮಯ ಚೆನ್ನಾಗಿದೆಯಾ ಅಂತ. ಒಂದು ಮಗು ಜನನ ಆಗಿದ ತಕ್ಷಣ ತುಂಬ ಜನದ ಒಂದು ಸಂತೋಷ ಅಂದರೆ, ನನ್ನ ಮಗು ಹುಟ್ಟಿದ ತಕ್ಷಣ ನನಗೇನಾರ ಒಳ್ಳೆ ಸೌಭಾಗ್ಯ ಬರುತ್ತಾ ಅಥವಾ ನನಗೆ ಒಳ್ಳೆ ಎಲ್ಲ ರೀತಿಯ ಅಪೇಕ್ಷೆಗಳು ಈಡೇರುತ್ತಾ ಅಂತೇಳಿ ಸಮಯವನ್ನು ಚೆಕ್ ಮಾಡ್ಕೊಳ್ತೀರಾ. ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ಜ್ಯೋತಿಷಿಗಳನ್ನು ಕೇಳಿ ಸಮಯ ಚೆನ್ನಾಗಿದೆಯಾ ಅಂತ ಕೇಳ್ಕೊಳ್ತೀರಾ. ಅದೇ ರೀತಿ ಒಬ್ಬ ವ್ಯಕ್ತಿ ತೀರೋದಾಗ ಅಂದರೆ ಮರಣ ಹೊಂದಾಗ ಆ ವ್ಯಕ್ತಿ ಟೈಮ್ ಚೆನ್ನಾಗಿದೆಯಾ. ತುಂಬ ಜನ ಹೇಳ್ತಾರೆ, ಗುರುಗಳೇ ನನ್ನ ತಂದೆ ಬೆಳಗ್ಗೆ ತೀರೋದ್ರು, ಅವ್ರದ್ದೆಲ್ಲ ಕ್ರಿಯೆಗಳನ್ನು ಮುಗಿಸ್ಕೊಂಡಿದ್ದೇವೆ, ನಾವೇನಾರ ಮನೆ ಬಿಡಬೇಕಾ, ಅಥವಾ ನನ್ನ ತಂದೆ ತೀರೋಗಿದ್ದ ಸಮಯ ಚೆನ್ನಾಗಿದೆಯಾ ಅಂತ. ಅಂದರೆ ಜನಗಳ ಭಾವನೆ, ಒಬ್ಬ ವ್ಯಕ್ತಿ ತೀರೋಗಿದ ತಕ್ಷಣ ನಾವು ಮನೆ ಬಿಡಬೇಕೋ, ಗೂಡಾಕಬೇಕೋ, ಅಥವಾ ನನ್ನ ತಂದೆಯ ಸಮಯ ತೀರೋಗಿದ್ದ ಸಮಯ ಚೆನ್ನಾಗಿದೆಯೋ ಇಲ್ವೋ ಅಂತ. ಹಂಗಾದರೆ ಎಲ್ಲರ ಪ್ರಶ್ನೆ ಏನಂದರೆ, ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಒಂದು ಟೈಮ್ ಚೆನ್ನಾಗಿದೆಯಾ ಅಂತ ನೋಡ್ಕೋಬೇಕಾ, ಒಬ್ಬ ವ್ಯಕ್ತಿ ತೀರೋಗಿದ ತಕ್ಷಣ ಒಂದು ಟೈಮ್ ಚೆನ್ನಾಗಿದೆಯಾ ಅಂತ ನೋಡ್ಕೋಬೇಕಾ ಅಂತ ಪ್ರತಿಯೊಬ್ಬರ ಪ್ರಶ್ನೆ ಇರುತ್ತೆ ಅಂತ. ಖಂಡಿತವಾಗಿ ಹೌದು. ನಾವು ಹುಟ್ಟು ಮತ್ತು ಸಹಜನ ನಡುವೆ ಒಂದು ಜೀವನದ ಬಂಡಿಯನ್ನು ನಡೆಸ್ತಾ ಇರ್ತೇವೆ. ಆ ಬಂಡಿಯಲ್ಲಿ ಹುಟ್ಟಿದ ನಕ್ಷತ್ರ ಆಗಿರ್ಬೋದು ಅಥವಾ ತೀರೋಗಿದ್ದ ನಕ್ಷತ್ರದ ಮೇಲೆ ನಮ್ಮ ಜೀವನ ಸಹಿತವಾಗಿ ನಮ್ಮ ಪರಿವಾರದವರೆಗೆ ಯಾವ ರೀತಿ ಸಹಾಯ ಆಗತ್ತೆ, ಯಾವ ರೀತಿ ಕೆಟ್ಟದಾಗತ್ತೆ ಅಂತ ನಾವು ಖಂಡಿತವಾಗಿ ಕಂಡುಕೊಳ್ಬೋದು ಅಂತ. ತೀರೋದಾಗ ನಕ್ಷತ್ರವನ್ನು ತುಂಬ ಜನ ಕೇಳ್ತಾರೆ. ಅಂದರೆ ನಕ್ಷತ್ರಗಳಲ್ಲಿ 27 ನಕ್ಷತ್ರಗಳು ಬರುತ್ತೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಯಾವ ನಕ್ಷತ್ರದಲ್ಲಿ ಯಾರು ಜನನವಾದರೆ, ಯಾವ ನಕ್ಷತ್ರದಲ್ಲಿ ಯಾವ ವ್ಯಕ್ತಿ ಹುಟ್ಟಿದರೆ ಅವನ ಸ್ವಭಾವಗಳಾಗಿರ್ಬೋದು ಅಥವಾ ಯಾವ ಕೆಲಸ ಮಾಡಿದರೆ ಒಳ್ಳೆ ಅಪೇಕ್ಷೆಯನ್ನು ಪಡೆದುಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ. ಈಗಿನ ಸಮಯದಲ್ಲಿ ಯಾವ ವ್ಯಕ್ತಿ ಯಾವ ಸಮಯದಲ್ಲಿ ತೀರೋದ್ರೆ ಅವರ ಪರಿವಾರದವರು ಯಾವ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂತ ಕೇಳ್ತೀನಿ. ತುಂಬ ಜನ ಡೌಟ್, ಅದು ಯಾವಾಗಲಿಂದ ಡೌಟ್ ಶುರುವಾಗಿದೆ ಅಂದರೆ ಕೋವಿಡ್ ಆದಮೇಲೆ ಯಥೇಚ್ಛವಾಗಿ ಆಗಿದೆ. ತುಂಬ ಜನ ಫೋನ್ ಮಾಡ್ತಾರೆ, ಗುರುಗಳೇ ನನ್ನ ತಂದೆ ಈ ಸಮಯದಲ್ಲಿ ತೀರೋದ್ರು, ನಾನು ಏನಾರ ಮಾಡಬೇಕಾ, ಮನೆ ಬಿಡಬೇಕಾ, ಅಥವಾ ಯಾವ ರೀತಿ ಕ್ರಿಯೆಗಳನ್ನು ಮಾಡ್ಬೋದು ಅಂತ. ಇನ್ನೂ ತುಂಬ ಜನಕ್ಕೆ ಭಯ, ಗುರುಗಳೇ ನನ್ನ ತಂದೆ ಅಮಾವಾಸ್ಯೆ ತೀರೋಗ್ಬಿಟ್ರು, ನೂರಾರು ರೀತಿ ಮಾತಾಡ್ತಿದ್ದಾರೆ, ಮನೆ ಬಿಡಬೇಕು ಅಂತಾರೆ ಕೆಲವರು. ಇನ್ನು ಕೆಲವರು ಅಂತಾರೆ ನಿನ್ನ ತಂದೆಗೆ ಮೋಕ್ಷವೇ ಪ್ರಾಪ್ತಿ ಆಗಲ್ಲ ಅಂತ. ಇನ್ನು ಕೆಲವರು ಅಂತಾರೆ ನಾನು ಏನೋ ದೊಡ್ಡ ದೊಡ್ಡ ಹೋಮಗಳನ್ನು ಮಾಡಿಸ್ಬೇಕು, ನನಗೇನೂ ಗೊತ್ತಾಗ್ತಾ ಇಲ್ಲ, ಇದ್ರ ಬಗ್ಗೆ ನನಗೊಂದೂ ಕೂಡ ತಿಳುವಳಿಕೆನೇ ಇಲ್ಲ, ಈ ಸಮಯದಲ್ಲಿ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ. ತುಂಬ ಜನ ತಿಳಿದಿರಲಿ, ಒಬ್ಬ ವ್ಯಕ್ತಿ ತೀರೋದಾಗ 27 ನಕ್ಷತ್ರದಲ್ಲಿ ಕೆಲವು ನಕ್ಷತ್ರದಲ್ಲಿ ಮರಣ ಹೊಂದಿದರೆ ಒಂದಷ್ಟು ದಿನ ಕಾಲ ಅಂದರೆ ಧನಿಷ್ಠಾ ಪಂಚಕ, ತ್ರಿಪದಿ ನಕ್ಷತ್ರಗಳು ಅಂತ ಬರುತ್ತೆ. ಧನಿಷ್ಠಾ ಪಂಚಕ ಅಂದರೆ 5 ತಿಂಗಳ ಕಾಲ ಒಬ್ಬ ವ್ಯಕ್ತಿ ಆ ಸ್ಥಳದಲ್ಲಿ ತೀರೋದಾಗ ಆ ಮನೆಯನ್ನು ಬಿಡಬೇಕು ಅಂತ. ಆ ಮನೆಯನ್ನು ಬಿಡೋಕ್ಕಾಗ್ತಿಲ್ಲ ಅಂದರೆ ಆ ಸ್ಥಳವನ್ನು ಗೂಡಾಕೋದು ಅಂತೇಳಿ ಆಡೋ ಭಾಷೆಗಳನ್ನು ಮಾತಾಡ್ತೀವಿ. ಅಂದರೆ ಆ ವ್ಯಕ್ತಿ ಒಂದು ರೂಮಲ್ಲಿ ತೀರೋಗಿದ್ದಾರೆ ಅಂತ ಅಂದ್ಕೊಳ್ಳಿ, ಆ ರೂಮನ್ನು ಒಂದು 5 ತಿಂಗಳ ಕಾಲ ಬಂದ್ ಮಾಡಿ ಯಾವುದೇ ರೀತಿಯ ಗಾಳಿ ಆಗಿರ್ಬೋದು, ಬೆಳಕಾಗಿರ್ಬೋದು, ಅಥವಾ ಯಾವೇ ಮನುಷ್ಯ ಓಡಾಡದೆ ಅದನ್ನು ಕಂಪ್ಲೀಟ್ ಕ್ಲೋಸ್ ಮಾಡಿರ್ತೀವಿ ಅಂತ, ಒಂದು ಕತ್ತಲೆ ಕೋಣೆಯನ್ನು ಮಾಡಿರ್ತೀವಿ ಅಂತ. ಅದು ಒಂದು. ಇನ್ನು ಎರಡನೇದು, ಇಲ್ಲ ಆ ಮನೆಯನ್ನೇ ಸಂಪೂರ್ಣವಾಗಿ ನಾನು ಖಾಲಿ ಮಾಡ್ಕೊಂಡು ಬೇರೆ ಕಡೆ ವಾಸ ಮಾಡ್ತೀನಿ ಅಂತ. ಇಲ್ಲ ನಾನು ಮನೆಯನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ನಾನೀಗ ಎಲ್ಲೋ ಇದ್ದೀನಿ, ಬಾಡಿಗೆ ಮನೇಲಿ ಈಗ ತಾನೇ ಬಂದಿದ್ದೀನಿ, ಮತ್ತು ಇನ್ನೊಂದು ಮನೆಗೆ ನಾನು ಹೋಗೋಕ್ಕಾಗಲ್ಲ, ಆ ಪರಿಸ್ಥಿತಿ ಇಲ್ಲ ಅಂದರೆ ಒಂದಷ್ಟು ಹೋಮವನಗಳನ್ನು ಮಾಡಿಕೊಂಡು ವಾಸ ಮಾಡ್ಬೋದು ಅಂತ. ತುಂಬ ಜನದ ಪ್ರಶ್ನೆ ಹಂಗೆ ಆಲ್ರೆಡಿ ಉಟ್ಕೊಂಡಿರುತ್ತೆ. ನೀವು ಹೇಳಿದ್ರಿ ಆ ಸ್ಥಳದಲ್ಲಿ ತೀರೋದಾಗ ನಾನು ಮನೆಯನ್ನು ಖಾಲಿ ಮಾಡಬೇಕು, ಗೂಡಾಕಬೇಕು ಅಂತ. ನನ್ನ ತಂದೆ ಹಾಸ್ಪಿಟಲಲ್ಲಿ ತೀರೋದ್ರು, ನನ್ನ ತಂದೆ ಇನ್ನೇನು ಹುಷಾರಿಲ್ಲ ಅಂತೇಳಿ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬೇಕು, ಪ್ರಾಣ ಬಿಟ್ಟರು, ನಾನೇನು ಮಾಡಬೇಕು, ನನ್ನ ತಂದೆ ತೀರೋಗಿದ್ದ ನಕ್ಷತ್ರ ಚೆನ್ನಾಗಿಲ್ಲ ಅಂತ ತುಂಬ ಜನದ ಪ್ರಶ್ನೆಗಳಿರುತ್ತೆ ಅಂತ. ತಿಳಿದಿರಲಿ, ನಿಮ್ಮ ಯಾರೇ ಆಗಿರ್ಬೋದು ತೀರೋಗಿರುವ ವ್ಯಕ್ತಿ, ಅದು ಹಾಸ್ಪಿಟ್ಲ್ ಆಗಿರ್ಬೋದು, ಆಕ್ಸಿಡೆಂಟ್ಸ್ಗಳಾಗಿರ್ಬೋದು, ದಾರಿ ಮಧ್ಯೆ ಆಗಿರ್ಬೋದು, ಅಥವಾ ಮನೆಯಲ್ಲೇ ಆಗಿರ್ಬೋದು, ಮನೆ ಮುಂದೆನೇ ಆಗಿರ್ಬೋದು, ಅನುಕೂಲ ಆದರೆ ಮನೆಯಲ್ಲಿ ಅವರು ವಾಸ ಮಾಡ್ತಿದ್ದ, ಅವರು ಮಲಗುತ್ತಿದ್ದ ಸ್ಥಳವನ್ನು ಒಂದು ದಿಗ್ಬಂಧನ ಮಾಡೋ ರೀತಿ ಅದನ್ನು ಕ್ಲೋಸ್ ಮಾಡತಕ್ಕಂಥದ್ದು. ಶಕ್ತಿಯನುಸಾರ ಆದರೆ ಮನೆಯೇ ಬಿಡತಕ್ಕಂಥದ್ದು. ಇಲ್ಲ ನನಗೆ ಮನೆಗಳನ್ನು ಬಿಡೋಕ್ಕಾಗ್ತಾ ಇಲ್ಲ, ನಾನು ಅಷ್ಟು ಈ ಸಮಯದಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿದಾಗ ಒಂದಿಷ್ಟು ಪೂಜೆ ಪುನಸ್ಕಾರವನ್ನು ಮಾಡತಕ್ಕಂಥದ್ದು ಅಂತ. ನೀವಾಗಲೇ ಹೇಳಿದ್ರಿ ಒಂದಷ್ಟು ನಕ್ಷತ್ರಗಳಲ್ಲಿ ತೀರೋದ್ರೆ ನಾನು ಮನೆ ಬಿಡಬೇಕಾಗತ್ತೆ ಅಂತ. ಅದು ಯಾವ್ಯಾವ ನಕ್ಷತ್ರಗಳಲ್ಲಿ ತೀರೋದ್ರೆ ಮನೆ ಬಿಡಬೇಕಾಗತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಅಂತ ತುಂಬ ಜನ ಫೋನ್ ಮಾಡಿದವರೆಲ್ಲ ಕೇಳೋದು ಇದೇ ಪ್ರಶ್ನೆ. ಗುರುಗಳೇ, ರೇವತಿ ನಕ್ಷತ್ರದಲ್ಲಿ ಯಾರು ತೀರೋಗ್ಬಿಟ್ರೆ ಮನೆ ಬಿಡಬೇಕು ಅಂತ ಹೇಳ್ತಿದ್ರು, ನನಗೆ ಗೊತ್ತಿರೋರು ರೇವತಿ ನಕ್ಷತ್ರದಲ್ಲಿ ತೀರೋಗಿದ್ದಾರೆ, ಇನ್ನೊಂದು 5 ನಿಮಿಷ ಆಗಿದ ತಕ್ಷಣ ಅಶ್ವಿನಿ ನಕ್ಷತ್ರ ಬರುತ್ತೆ, ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾರೆ. ಅಂದರೆ ನಕ್ಷತ್ರಗಳಲ್ಲಿ ಧನಿಷ್ಠ, ಶತಭಿಷ, ರೇವತಿ, ಉತ್ತರ ನಕ್ಷತ್ರಗಳಲ್ಲಿ ಯಾವ ವ್ಯಕ್ತಿ ಮರಣ ಹೊಂದುತ್ತಾನೋ ಆ ಸ್ಥಳವನ್ನು ಅಥವಾ ಮನೆಯನ್ನು
5 ತಿಂಗಳ ಕಾಲ ಬಿಡಬೇಕು ಅಂತ ಶಾಸ್ತ್ರಕಾರರು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಧನಿಷ್ಠ ಪಂಚಕ ಅಂತ 5 ತಿಂಗಳ ಕಾಲ ಗೊತ್ತೋ ಗೊತ್ತಿಲ್ಲ ಅವರ ಮನೆಗಳಿಗೆ ಒಂದು ಸ್ವಲ್ಪ ಕಷ್ಟಗಳು ಬಾಧಿಸ್ತವೆ ಅಂತ. ಅದು ಆರೋಗ್ಯಕರ ಆಗಿರ್ಬೋದು ಅಥವಾ ಜೀವನಕ್ಕೆ ಆಗಿರ್ಬೋದು, ಕಂಟಕವೇ ಆಗಿರ್ಬೋದು. ಹಾಗಾಗಿ 5 ತಿಂಗಳ ಕಾಲ ಮನೆಯನ್ನು ಬಿಡಬೇಕು ಅಂತ. ಇನ್ನು ಒಂದಷ್ಟು ನಕ್ಷತ್ರಗಳು 3 ತಿಂಗಳ ಕಾಲ ಮನೆ ಬಿಡಬೇಕು ಅಂತ ಹೇಳ್ತೀವಿ. ಅಂದರೆ ತ್ರಿಪದಿ ನಕ್ಷತ್ರಗಳು ಅಂತ ಹೇಳಿ ಕೃತಿಕ, ಪುನರ್ವಸು, ಉತ್ತರಾಷಾಢ, ಪೂರ್ವಾಷಾಢ ಈ ನಕ್ಷತ್ರದಂದು ಯಾವ ವ್ಯಕ್ತಿ ಮರಣ ಹೊಂದುತ್ತಾನೋ ಅವರು ಆ ಸ್ಥಳವನ್ನು ಬಿಟ್ಟು 3 ತಿಂಗಳ ಕಾಲ ಬೇರೆ ಸ್ಥಳದಲ್ಲಿ ವಾಸ ಮಾಡಬೇಕು ಅಂತ. ತುಂಬ ಜನ ಹೇಳ್ತಾರೆ, ಗುರುಗಳೇ ನಾನು ಈಗ ತಾನೇ ಬಾಡಿಗೆ ಮನೆಗೆ ಹೋದೆ, ಬಂದು ಒಂದು ವಾರವೂ ಆಗಿಲ್ಲ, ಈಗ ನನ್ನ ತಂದೆಯೋ ತಾಯಿಯೋ ತೀರೋದ್ರು, ಇನ್ನು 10 ದಿನಕ್ಕೆ ಮತ್ತೆ ನಾನು ಕಾರ್ಯಗಳನ್ನು ಮುಗಿಸ್ಕೊಂಡು ಮತ್ತೆ ಮನೆ ವೆಕೇಟ್ ಮಾಡಬೇಕು ಅಂದರೆ ನನಗೆ ಬಾಡಿಗೆಯವ್ರಿಗೆ ಅಡ್ವಾನ್ಸ್ ಕೊಡೋದಕ್ಕಾಗಲ್ಲ, ಶಿಫ್ಟಿಂಗ್ ಮಾಡ್ಕೊಳಕ್ಕಾಗಲ್ಲ, ಪೂಜೆ ಪುನಸ್ಕಾರ ಅಥವಾ ಯಾವುದಾದ್ರು ಹೋಮಗಳನ್ನು ಮಾಡಿಕೊಂಡ್ರೆ ನಾವು ಇರ್ಬೋದಾ ಅಂತ. ಖಂಡಿತವಾಗಿ ಇರ್ಬೋದು. ನಾನು ಆಗಲೇ ತಿಳಿಸ್ಕೊಟ್ಟಂಗೆ ಧನಿಷ್ಠ ಪಂಚಕ ತ್ರಿಪದಿ ಹೋಮಗಳನ್ನು ಮಾಡಿಕೊಂಡು ಮೃತ್ಯುಂಜಯ ಹೋಮವನ್ನು ಮಾಡಿಸ್ಕೊಳ್ಬೇಕು. ಉದ್ದೇಶ ಮನೆಯಲ್ಲಿರುವ ಇನ್ಯಾರಿಗೂ ಕೂಡ ಮೃತ್ಯುಕಂಠಗಳು ಬಾಧಿಸ್ತೇ ಇರಲಿ ಅಂತ ಮೃತ್ಯುಂಜಯ ಹೋಮವನ್ನು ಮಾಡಿಕೊಂಡು ಅಲ್ಲಿ ವಾಸ ಮಾಡ್ಬೋದು ಅಂತ. ಇನ್ನು ತುಂಬ ಜನದ ಒಂದು ಡೌಟ್ ಇರುತ್ತೆ, ಅಥವಾ ಅವರ ಅನುಮಾನವೋ ಅಥವಾ ಭಯವೋ ಗೊತ್ತಿರೋದಿಲ್ಲ. ನೀವು ಹೇಳಿದ್ರಿ ಹೋಮವನ್ನು ಮಾಡಿಸ್ಕೊಳ್ಬೇಕು, ಮನೆಯನ್ನು ಖಾಲಿ ಮಾಡಬೇಕು ಅಂತ. ನನಗೆ ಯಾವುದೂ ಶಕ್ತಿ ಇಲ್ಲ, ಭಗವಂತನ ಮೇಲೆ ಭಾರ ಹಾಕ್ತೀನಿ, ನಾನು ಇವತ್ತು ಬಂದಿದ್ದೀನಿ, ಈ ಮನೇಲಿ ಇರ್ತೀನಿ, 10 ದಿನ ಕಾರ್ಯಗಳನ್ನು ಮುಗಿಸ್ಕೊಂಡು ಇನ್ಯಾವುದೋ ಮನೆಗೆ ಹೊಟ್ಟೋಗ್ಬಿಡ್ತೀನಿ, ಈ ಮನೆಗೆ ಇನ್ಯಾರೋ ವಾಸಕ್ಕೆ ಬರ್ತಾರಲ್ವ, ಸೊ ನನಗೂ ಅದಕ್ಕೆ ಏನು ಸಂಬಂಧ ಇರಲ್ಲ, ವಾಸ ಬಂದಿರೋರು ಅದನ್ನು ಅನುಭವಿಸ್ಲಿ ಅಂತ ಕೆಲವರ ಕೆಟ್ಟ ಭಾವನೆಯೂ ಇರುತ್ತೆ. ಗೊತ್ತೋ ಗೊತ್ತಿಲ್ಲದೋ ಭಯದಿಂದನೂ ಕೂಡ ಮನೆ ಬಿಟ್ಟು ಹೋಗೋ ಕೂಡ ರೆಡಿಯಾಗಿರ್ತಾರೆ ಅಂತ. ತಿಳಿದಿರಲಿ, ನಮಗೆ ನಿಮಗೆ ಮಾತ್ರ ಇದು ನನ್ನ ಸ್ಥಳ, ಇದು ನನ್ನ ಮನೆ, ಇದು ನನ್ನ ಕೊಠಡಿ ಅಂತ ಇರುತ್ತೆ. ಒಂದು ಸಲ ತೀರೋದ್ಮೇಲೆ ಅವ್ರಿಗೆ ಯಾವುದೇ ರೀತಿಯ ಪ್ರದೇಶಗಳು, ಕೊಠಡಿಗಳು, ಇಷ್ಟೇ ಕಿಲೋಮೀಟ್ರ್ ಗಟ್ಟಲೆ ನನಗೆ ಗೊತ್ತಿರುತ್ತೆ ಅಂತೇನಿಲ್ಲ. ಅದು ಎಲ್ಲಿಗೆ ಬೇಕಾದ್ರೂ ಸಂಚಾರ ಮಾಡ್ಬೋದು ಅಂತ. ಅಂದರೆ ದೆವ್ವಭೂತಗಳಂತಲ್ಲ, ಗೊತ್ತೋ ಗೊತ್ತಿಲ್ಲ ಒಂದಷ್ಟು ಅನಿಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಕುಟುಂಬದವರು ಅಂತ. ಹಾಗಾಗಿ ಯಾವ ವ್ಯಕ್ತಿ ಈ ನಕ್ಷತ್ರಗಳಲ್ಲಿ ತೀರೋದಾಗ ನಿಮ್ಮ ಹತ್ತಿರದಲ್ಲಿರತಕ್ಕಂಥ ಜ್ಯೋತಿಷಿಗಳ ಬಳಿಗೆ ಹೋಗಿ ನಕ್ಷತ್ರಗಳನ್ನು ಇಂಥ ದಿನ ತೀರೋಗಿದ್ದಾರೆ ಏನು ಮಾಡ್ಬೋದು ಅಂತೇಳಿ ಒಂದು ಪರಿಹಾರವನ್ನು ಪಡೆದುಕೊಳ್ಳಿ. ನಿಮಗೇನಾದರೂ ಈ ಸಂದರ್ಭಗಳಲ್ಲಿ ಪರಿಹಾರಗಳು ಬೇಕು ಅಂತ ಹೇಳಿದರೆ, ಅಥವಾ ಯಾವುದನ್ನು ಆಚರಣೆ ಮಾಡಬೇಕು, ಯಾವ ರೀತಿ ನನಗೆ ನಡ್ಕೊಳ್ಬೇಕು ಈ ಸಂದರ್ಭದಲ್ಲಿ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಒಂದಷ್ಟು ಶಕ್ತಿ ಅನುಸಾರವಾಗಿ ಯಾವ ಉಪಾಯಗಳನ್ನು ಮಾಡಿದರೆ, ಅಥವಾ ಯಾವ ಪೂಜೆ ಪುನಸ್ಕಾರವನ್ನು ಮಾಡಿದರೆ, ಅಥವಾ ಆ ಸಮಯದಲ್ಲಿ ಯಾವ ರೀತಿ ನೀವು ದೇವರ ಆರಾಧನೆ ಮಾಡಿದರೆ ಈ ಎಲ್ಲದರಿಂದ ಮುಕ್ತಿಯನ್ನು ಹೊಂದಬಹುದು ಅಂತೇಳಿ ತಿಳಿಸ್ಕೊಡ್ತೇನೆ. ಆ ಭಗವಂತನ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಕೂಡ ಒಳಿತೇ ಆಗಲಿ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡುವ ಮುಖಾಂತರ ಜ್ಯೋತಿಷ್ಯ, ಪೂಜೆ ಹಾಗೂ ಎಲ್ಲ ರೀತಿಯ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಬೇಕಾಗಿ ಕೋರಿಕೊಳ್ಳುತ್ತೇನೆ. ಆ ಭಗವಂತ ಪ್ರತಿಯೊಬ್ಬರಿಗೂ ಒಳಿತನ್ನೇ ಮಾಡಲಿ. ನಮಸ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.